ಓಂ ಸಾನೋ ವಿಶ್ವಾ ಅತಿದ್ವಿಷಸ್ವಸೃರನ್ಯಾಋತಾವರಿ ಅತನ್ನಹೇ ವಸೂರ್ಯಾಃ ಉತನ ಪ್ರಿಯಾ ಪ್ರಿಯಾಸು ಸಪ್ತಸ್ವಸಾಸು ಜುಷ್ಟ ಸರಸ್ವತೀ ಸ್ತೋಮ್ಯಾಭೂತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕನ್ಯಾ ರಾಶಿ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ಕನ್ಯಾ ರಾಶಿಯವರಿಗೆ ಗುರುಬಲ ಇಲ್ಲ ಅನ್ನುವಂಥ ವಿಚಾರವನ್ನ ಪ್ರತಿಯೊಬ್ಬರು ತಿಳಿಸ್ತಾ ಇರ್ತಾರೆ, ನೀವು ಕೇಳ್ತಾ ಇರ್ತೀರ. ಒಂಥರ ಬೇಸರ ಆಗ್ಬಿಟ್ಟಿರುತ್ತೆ. ಆದರೆ ಈ ಅಕ್ಟೋಬರ್ ತಿಂಗಳು 18ನೇ ತಾರೀಕು ಕನ್ಯಾ ರಾಶಿಯವರಿಗೆ ಒಂದು ತಾತ್ಕಾಲಿಕ ಗುರುಬಲ ಅನ್ನುವಂಥದ್ದು ಬರ್ತಾ ಇದೆ. ಇದೊಂದು ಶುಭ ಸಂಗತಿ. ಅಕ್ಟೋಬರ್ 18ರಿಂದ 48 ದಿನಗಳ ಕಾಲ ತಾತ್ಕಾಲಿಕ ಗುರುಬಲ. ಅಂದರೆ ಸುಮ್ಮನೆ ಗುರುಬಲ ಅಲ್ಲ, ಕನ್ಯಾ ರಾಶಿಯವರಿಗೆ ಏಕಾದಶ ಸ್ಥಾನ ಲಾಭಸ್ಥಾನದ ಗುರುಬಲ ಬರ್ತಾ ಇದೆ. ಹಾಗಾಗಿ ಈ 18 ಅಕ್ಟೋಬರ್ರಿಂದ ಸುಮಾರು ದಿನಗಳಿಂದ ಆಗದೇ ಇರತಕ್ಕಂಥ ಕೆಲಸಗಳೆಲ್ಲ ಆಗ್ಬಿಡುತ್ತೆ. ಜೊತೆಗೆ ಗುರು ಲಾಭದಾಯಕವಾಗಿರೋದ್ರಿಂದ ಗುರು ಎರಡಕ್ಕೆ ಕಾರಕನಾಗಿರ್ತಾನೆ. ಒಂದು ಧನಕಾರಕ, ಇನ್ನೊಂದು ಸಂತಾನಕಾರಕ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಅಕ್ಟೋಬರ್ 18ರ ನಂತರ 48 ದಿನಗಳು ಅದ್ಭುತವಾಗಿರುತ್ತೆ. ಹಾಗೆ ವರ್ಷಗಟ್ಟಲೆ ನೀವೇನಾದರೂ ಒಂದು ಕೆಲಸ ಕಾರ್ಯಗಳಾಗಬೇಕು, ಧನಾಗಮ ಆಗಬೇಕು, ಧನ ಸಂಪಾದನೆ ಮಾಡಬೇಕು ಅಂದರೆ ಕನ್ಯಾ ರಾಶಿಯವರಿಗೆ 18 ಅಕ್ಟೋಬರಿಂದ ಧನ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಒಂಥರ ಅಭಿವೃದ್ಧಿ, ಗುರು ಲಾಭಸ್ಥಾನಕ್ಕೆ ಬರೋದ್ರಿಂದ ಲಾಭಗಳನ್ನು ಕೊಡ್ತಾನೆ ಅನ್ನುವಂಥದ್ದನ್ನು ನಾವು ತಿಳ್ಕೋಬಹುದು. ಹಾಗಾಗಿ ರೆಡಿಯಾಗಿರಿ ಗುರುಬಲ ಬರೋದಕ್ಕೆ. ಗುರುಬಲ ಬಂದ ಮೇಲೆ ಸಕ್ಸಸ್ ಅನ್ನುವಂಥ ದಾರಿ ನಿಮಗೆ ಕಾಣಲಿಕ್ಕಿದೆ. ಅದು ನಿಮಗೆ ಶುಭ ಫಲವನ್ನು ಕೊಡುತ್ತೆ. ಇನ್ನು ಗುರು ಆಯಿತು, ಶನಿ ಪ್ರಭಾವ, ಕಂಟಕ ಶನಿ ಇದೆ. ಆದರೂ ಅದು ಹೆಚ್ಚಿನ ಪ್ರಭಾವ ನಿಮ್ಮ ಮೇಲೆ ಇರೋದಿಲ್ಲ, ಕನ್ಯಾ ರಾಶಿಯವರ ಮೇಲೆ. ಹಾಗಾಗಿ ಶನಿಯಿಂದ ಯಾವುದೇ ತೊಂದರೆ ಇಲ್ಲ. ನಿಮ್ಮ ಉದ್ಯೋಗಕ್ಕಾಗಲಿ, ನಿಮ್ಮ ವ್ಯವಹಾರ, ನಿಮ್ಮ ವ್ಯಾಪಾರ ಥರದಕ್ಕೆ ಯಾವುದಕ್ಕೂ ಅಡ್ಡಿ ಬರುವಂಥದ್ದು ಕಾಣ್ತಾ ಇಲ್ಲ. ಶನಿಗೆ ಯಾವುದು ಪರಿಹಾರ ಬೇಕಾಗಿಲ್ಲ. ಕುಜ ಮಾತ್ರ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿದ್ದು ತಾತ್ಕಾಲಿಕ ಕುಜ ದೋಷ ಅನ್ನುವಂಥದ್ದು ನಿಮ್ಗೆ ಅಪ್ಲೈ ಆಗುತ್ತೆ. ಕುಜ ನಿಮಗೆ ತೃತೀಯಾಧಿಪತಿ ಹಾಗೂ ಅದೃಷ್ಟಾಧಿಪತಿ. ಅದೃಷ್ಟ ಹಾಗೂ ಧೈರ್ಯ, ಸ್ಥೈರ್ಯ, ಶೌರ್ಯವನ್ನು ಕೊಡುವಂಥ ಸ್ಥಾನಕ್ಕೆ ಅಧಿಪತಿಯಾದಂಥ ಕುಜ ದ್ವಿತೀಯದಲ್ಲಿ 2ನೇ ಮನೆಗಿರ್ತಾರೆ. ಈ ತಿಂಗಳು 27ನೇ ತಾರೀಕಿನವರೆಗೂ ಇರ್ತಾರೆ. ಅಷ್ಟೊಂದು ಬಲ ಇಲ್ಲ, ಬಲಹೀನಾಗಿದೆ. ಕೋಪತಾಪಗಳು, ಅಗ್ರೆಸಿವ್ನೆಸ್ ತುಂಬ ಜಾಸ್ತಿ ಬರುತ್ತೆ ಕನ್ಯಾ ರಾಶಿಯವರಿಗೆ. ಇದನ್ನು ಕಂಟ್ರೋಲ್ ಮಾಡಿದ್ರೇ ಸಾಕು, ಕುಜನಿಗೆ ಪರಿಹಾರ ಬೇಕಿಲ್ಲ. ಅಕ್ಟೋಬರ್ 27ನೇ ತಾರೀಕುವರೆಗೂ ಕಾದು ಬಿಟ್ರೆ ಆಯಿತು. ಅದಾದಮೇಲೆ ನಿಮಗೆ ಸುಮಾರು 45 ದಿನಗಳ ಕಾಲ ಕುಜ ತೃತೀಯಾಧಿಪತಿ ತೃತೀಯ ಸ್ಥಾನದಲ್ಲಿ ಇದ್ದು ಒಳ್ಳೆ ಬಲಿಷ್ಠವಾದ ಯೋಗವನ್ನು ಕೊಟ್ಟು ಬಿಡ್ತಾನೆ. ಅಲ್ಲಿವರೆಗೂ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ, ಪರಿಹಾರ ಮಾಡ್ಕೊಂಡು ಕೂತ್ಕೋಬೇಡಿ. ಬ್ಯಾಲೆನ್ಸ್ ಮಾಡಿದ್ರೆ ಸಾಕು. ರಾಶಿಯಿಂದ 4, 7ನೇ ಮನೆ ಅಧಿಪತಿ ಗುರು ಲಾಭಸ್ಥಾನಕ್ಕೆ ಬರ್ತಾರೆ. ಅದು ಮೇಜರ್ ಪ್ಲಸ್ ಪಾಯಿಂಟು. ಸುಖ, ವಾಹನ, ತಾಯಿ ಆರೋಗ್ಯ, ತಾಯಿ ಆಶೀರ್ವಾದ, ಶುಭ ಕಾರ್ಯಗಳು, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಮತ್ತು ವಿವಾಹ ಇತ್ಯಾದಿ ಅಭಿವೃದ್ಧಿಗಳು ಆಗ್ತಾ ಹೋಗುತ್ತೆ. 12ನೇ ಮನೆ ಅಧಿಪತಿ ಆಗಿರತಕ್ಕಂಥ ಸೂರ್ಯ ನಿಮ್ಮ ರಾಶಿಯಲ್ಲೇ ಇದ್ದಾರೆ. 17ನೇ ತಾರೀಕುವರೆಗೂ ಸೂರ್ಯ ತುಂಬ ಚೆನ್ನಾಗಿರ್ತಾರೆ ನಿಮಗೆ. 17ನೇ ತಾರೀಕು ನಂತರ ಒಂದು ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ಬೋದು. 17ನೇ ತಾರೀಕಿಂದ ಸೂರ್ಯ ನೀಚ ಸ್ಥಾನದಲ್ಲಿ ಡೆಬಿಲೇಟೆಡ್ ಪೊಸಿಷನ್ ಇರ್ತಾರೆ. ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು. ದೊಡ್ಡ ಪ್ರಮಾಣ ಏನಿಲ್ಲ, ಭಯಪಡೋ ಅವಶ್ಯಕತೆ ಇಲ್ಲ ಕನ್ಯಾ ರಾಶಿಯವರಿಗೆ. ಮೇಲಾಗಿ ನಿಮ್ಮ ರಾಶ್ಯಾಧಿಪತಿ ಹಾಗೂ ವೃತ್ತಿಸ್ಥಾನಕ್ಕೆ ಅಧಿಪತಿ, ದಶಮಾಧಿಪತಿ ಆಗಿರ್ತಕ್ಕಂಥ ಬುಧ 2ನೇ ತಾರೀಕು ನಿಮ್ಮ ರಾಶಿಯಿಂದ, ಅಕ್ಟೋಬರ್ 2ನೇ ತಾರೀಕು ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಹೋಗ್ತಾರೆ. ಕುಟುಂಬ ಸ್ಥಾನ, ಧನಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ ಇವೆಲ್ಲದಕ್ಕೂ ಆ ಸ್ಥಾನದಲ್ಲಿ ಬುಧ ಕುತ್ಕೊಂಡಿರ್ತಾರೆ. ಆದರೆ 2ನೇ ತಾರೀಕಿಂದ 9ನೇ ತಾರೀಕುವರೆಗೂ ಕೇವಲ 7 ದಿನ ಮಾತ್ರ ನಿಮ್ಗೆ ಆ ಫಲ. ಅದಾದಮೇಲೆ ಏನಾಗುತ್ತೆ, ನಿಮ್ಮ ರಾಶಿಗೆ ಶುಕ್ರ ಬಂದು ನೀಚ ಸ್ಥಾನಕ್ಕೆ ಬರ್ತಾರೆ. ಅಂದರೆ ಬುಧನ ಮನೆಯಲ್ಲಿ ಶುಕ್ರ, ಶುಕ್ರನ ಮನೆಯಲ್ಲಿ ಬುಧ ಒಬ್ರಿಗೊಬ್ಬರು ಪರಿವರ್ತನೆ ಆಗಿ ಪರಿವರ್ತನಾ ಯೋಗ ಆಗುತ್ತೆ. ತನ್ಮುಖಾಂತರ ಬುಧನು ಸ್ಟ್ರಾಂಗ್ ಆಗ್ತಾರೆ,
ಶುಕ್ರನು ಸ್ಟ್ರಾಂಗ್ ಆಗ್ತಾರೆ. 23ನೇ ತಾರೀಕುವರೆಗೂ ಈ ಪರಿವರ್ತನಾ ಯೋಗ ಅಪ್ಲೈ ಆಗೋದ್ರಿಂದ ಈ ಸಂದರ್ಭದಲ್ಲಿ ವಿದ್ಯಾಭ್ಯಾಸ, ವ್ಯಾಪಾರ, ವ್ಯವಹಾರ, ಬುದ್ಧಿಶಕ್ತಿ ಇವೆಲ್ಲದರಲ್ಲೂ ಕೂಡ ಅದ್ಭುತವಾದಂಥ ಯೋಗ ಪ್ರಾಪ್ತಿಯಾಗುತ್ತೆ ಕನ್ಯಾ ರಾಶಿಯವರಿಗೆ. ಇನ್ನು ಶುಕ್ರನಿಂದ ವಾಹನ, ಸಂತೃಪ್ತಿ ಜೀವನ, ಸುಖ, ಸಂತೋಷ ಇದೆಲ್ಲವೂ ಪ್ರಾಪ್ತಿಯಾಗುತ್ತೆ. ಯಾರ್ಯಾರು ಸ್ಪೋರ್ಟ್ಸಲ್ಲಿದ್ದೀರ ಕನ್ಯಾ ರಾಶಿಯವರು, ಕಂಪಲ್ಸರಿ ನೀವು 9ನೇ ತಾರೀಕು ನಂತರ ಅತ್ಯಂತ ತೀವ್ರ ಪ್ರಯತ್ನ ಪಡಿ, ಸಕ್ಸಸ್ ಅನ್ನುವಂಥದ್ದು ಜಾಸ್ತಿ ಸಿಗುತ್ತೆ. ಯಾಕೆಂದರೆ ಶುಕ್ರ ಮತ್ತು ಬುಧ ಇಬ್ಬರು ಬಲಾಢ್ಯರಾಗಿ ಬಲಿಷ್ಠವಾದಂಥ ಫಲವನ್ನು ಕೊಡ್ತಾ ಇದ್ದಾರೆ ನಿಮಗೆ. ಈ ಮಧ್ಯೆ ಕೆಲವೊಂದು ಬದಲಾವಣೆಗಳು ಏನು, ಈ ತಿಂಗಳಲ್ಲಿ 1ನೇ ತಾರೀಕು ಮಹಾನವಮಿ ಆಯುಧ ಪೂಜೆ ಇದೆ. 2ನೇ ತಾರೀಕು ವಿಜಯದಶಮಿ, ಅವತ್ತಿನ ದಿನ ನಾಡಹಬ್ಬ ಅಂತ ಹೇಳ್ತೀವಿ. 9ನೇ ತಾರೀಕು ಅಕ್ಟೋಬರ್ 9ನೇ ತಾರೀಕು ಹಾಸನಾಂಬಾ ದೇವಿಯ ದರ್ಶನ ಪಡೆಯೋದಕ್ಕೆ ವರ್ಷವಿಡೀ ಕಾಯುವಂಥ ನಮಗೆ ಬಾಗಿಲು ತೆಗೆಯುವಂಥ ದಿನ. 23ನೇ ತಾರೀಕು ಅಕ್ಟೋಬರ್ ಹಾಸನಾಂಬಾ ದೇವಸ್ಥಾನ ಬಾಗಿಲು ಹಾಕ್ಬಿಡ್ತಾರೆ. ಈ ಮಧ್ಯಕಾಲದಲ್ಲಿ ಆ ತ್ರಿಶಕ್ತಿ ಸ್ವರೂಪಿಣಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ಸ್ವರೂಪಿಣಿ ಆಗಿರ್ತಕ್ಕಂಥ ಆ ತೇಯ ವಿಶೇಷವಾದಂಥ ಹಾಸನಾಂಬ ದರ್ಶನವನ್ನು ಮಾಡುವಂಥದ್ದು ಬಹಳ ಮುಖ್ಯ. ಸರಿ, ಜನರಲೈಸ್ ಆಗಿ ಹೇಗಿದೆ ಅನ್ನುವಂಥದ್ದನ್ನು ನೋಡ್ತಾ ಬರೋಣ. ಕನ್ಯಾ ರಾಶಿಯವರಿಗೆ ಈ ತಿಂಗಳು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ನೂತನ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ, ಆಕಸ್ಮಿಕವಾದ ಧನಲಾಭ 18ನೇ ತಾರೀಕು ನಂತರ. ಪ್ರಯಾಣದ ವಾತಾವರಣ, ಪ್ರಯಾಣ ಸುಖಕರವಾಗಿರುತ್ತೆ. ದೇವಾಲಯ ದರ್ಶನಗಳು ದಂಪತಿಗಳಿಗೆ ಶುಭದಾಯಕ, ಸುಖದಾಯಕವಾಗಿರುತ್ತೆ. ಇನ್ನು ಉದ್ಯೋಗ ವ್ಯಾಪಾರದಲ್ಲಿ ಅಧಿಕವಾದ ಲಾಭ, ವಾಹನ ಯೋಗ, ಶುಭ ಕಾರ್ಯದ ಜೊತೆಗೆ ಸಂತೃಪ್ತಿಯಾದಂಥ ಬೆಳವಣಿಗೆನೂ ಅಭಿವೃದ್ಧಿಯಾಗಿ ಅದರ ತನ್ಮೂಲಕ ಧನಲಾಭ ಪ್ರಾಪ್ತಿಯಾಗುತ್ತೆ. ಯತ್ನ ಕಾರ್ಯಗಳಲ್ಲಿ ಜಯಪ್ರಾಪ್ತಿ, ರೈತರಿಗೆ ಉತ್ತಮವಾದ ಮಾಸ ಆಗಿ ಪರಿವರ್ತನೆ ಆಗುತ್ತೆ. ಪಾಲುದಾರಿಕೆ ಅಂದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ. ಅಕ್ಟೋಬರ್ 18 ನಂತರ ಷೇರು ವ್ಯವಹಾರದಲ್ಲಿ ಅತ್ಯಂತ ಸಂತಸವನ್ನು ಕಾಣುವಂತಹ ದಿನ. ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮವಾದ ಫಲ ಅಂತ ಹೇಳ್ಬೋದು. ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡ್ತೀರಾ. ವ್ಯಾಪಾರ ವ್ಯವಹಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಬ್ಯಾಲೆನ್ಸ್ ಆಗುತ್ತೆ. ಸಹೋದರರ ಅಥವಾ ಸಹೋದರಿಯರ ಸಹಾಯ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಪೂಜಾ ಹಾಗೂ ಹೋಮದ ಕಾರ್ಯಕ್ರಮಗಳಿಗೆ ಪಾಲ್ಗೊಳ್ಳುವಿಕೆ, ದಾನ ಧರ್ಮಗಳಲ್ಲಿ ಹೆಚ್ಚಿನ ಆಸಕ್ತಿ, ಸಂತೋಷದ ವಾತಾವರಣ ಸಿಗುತ್ತೆ. ಮತ್ತು ಹೊಸ ಕೆಲಸದ ಪ್ರಯತ್ನ ಇದ್ದರೆ 18ನೇ ತಾರೀಕು ನಂತರ ಮಾಡಿ, ಸಕ್ಸಸ್ ಆಗುತ್ತೆ. ದೇಹಾಲಸ್ಯ ದೂರ ಆಗುತ್ತೆ. ವಿಶ್ರಾಂತಿ ನಿಮ್ಗೆ ಅವಶ್ಯಕತೆಯೇ ಇಲ್ಲ, ಯಾಕಂದರೆ ದೇಹ ತುಂಬ ಬಲಿಷ್ಠವಾಗಿ ಇರುತ್ತೆ. ಕೆಲಸ ಕಾರ್ಯಗಳಲ್ಲಿ ಕುಂಠಿತ ಪ್ರಗತಿ ದೂರವಾಗಿ ಸ್ಪೀಡಪ್ ಆಗುತ್ತೆ. ಭೂ ಸಂಬಂಧಪಟ್ಟಂಥ ವ್ಯಾಪಾರದಲ್ಲಿ ಅಧಿಕವಾದ ಫಲ, ರೈತರಿಗೂ ಸಂತೋಷ. ನೂತನ ವಸ್ತು ಹಾಗೂ ವಸ್ತ್ರ ಖರೀದಿಗಳಲ್ಲಿ ನಿಮಗೆ ಹೆಚ್ಚು ಆಸಕ್ತಿ ಉತ್ಪತ್ತಿಯಾಗುತ್ತೆ. ವಾಹನ ಚಾಲಕರು, ವಾಹನ ಮಾಲೀಕರು, ವಾಹನವನ್ನು ಓಡಿಸು ಜೀವನ ಮಾಡುವಂಥವರು, ಹೋಟೆಲ್ ಬಿಸ್ನೆಸ್ಸು, ಅನ್ನವನ್ನು ವಿಕ್ರಯ ಮಾಡಿ ಜೀವನ ಮಾಡುವಂಥವ್ರಿಗೆಲ್ಲ ತುಂಬ ಲಾಭ ನಿಮಗೆ ಪ್ರಾಪ್ತಿ. ಸಣ್ಣ ಪುಟ್ಟ ನೆಗೆಟಿವ್ ಇದೇನು, ಮಿತ್ರರಿಂದ ಸೇವಕರಿಂದ ಸ್ವಲ್ಪ ಮೋಸ ಹೋಗುವ ಸಾಧ್ಯತೆ, ಎಚ್ಚರಿಕೆ. ವಾಹನ ಕೊಳ್ಳೋದು ವಿಶೇಷ, ವಾಹನ ಚಾಲನೆಯಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ಮತ್ತು ಆಹಾರದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ, ಜೀರ್ಣಕ್ರಿಯೆ ತೊಂದರೆಗಳಾಗ್ಬೋದು. ಒಂಚೂರು ಭಯದ ವಾತಾವರಣ ಬರುತ್ತೆ, ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು. ಮನಸ್ಸಿನ ರೋಗ, ಈ ತಿಂಗಳು ನಿಮಗೆ ದೈಹಿಕ ರೋಗಗಳು ಹೆಚ್ಚಿರಲ್ಲ, ಮಾನಸಿಕ ರೋಗಗಳು ಸ್ವಲ್ಪ ಕಾಡುತ್ತೆ. ಯೋಚನೆಯಿಂದ ನಿಮ್ಮದು ಡಿಸಿಷನ್ ತೊಗೊಳಕ್ಕಾಗಲ್ಲ. ದ್ವಿಸ್ವಭಾವ ಅಂದರೆ ಎರಡೆರಡು ಯೋಚನೆಗಳು, ಡಿಯೋಲ್ ಯೋಚನೆಗಳು ಜಾಸ್ತಿ ಆಗುತ್ತೆ. ನಿರ್ಧಾರ ತೊಗೊಳ್ಬೇಕಾದ್ರೆ ಹುಷಾರಾಗಿರಿ. ನೂತನ ವ್ಯಾಪಾರವನ್ನು ನೀವು ಶುರು ಮಾಡಬೇಕಾದ್ರೆ ಸ್ವಲ್ಪ ಮುಂದೂಡುವಂಥದ್ದು ಒಳ್ಳೆಯದು. ಅಕ್ಟೋಬರ್ ತಿಂಗಳು ಬಿಟ್ಟು ನವೆಂಬರ್ಗೆ ಹೋಗೋದು ಒಳ್ಳೆಯದು. ನೂತನ ವ್ಯಾಪಾರ ಶುರು ಮಾಡಬೇಡಿ. ನೂತನ ಉದ್ಯೋಗದ ಹುಡುಕಾಟದಲ್ಲಿ ಬೇಕಾದ್ರೆ ನೀವು ತೊಡಗಿಕೊಳ್ಬೋದು. ಇನ್ನು ದೈನಂದಿನ ಕೆಲಸಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಬರ್ಬೋದು. ಸ್ವಲ್ಪ ಸುಖದ ಕಡೆಗೆ ಹೆಚ್ಚಿನ ಗಮನ, ನಿದ್ರೆ ಜಾಸ್ತಿ, ಊಟ ಜಾಸ್ತಿ, ಆಮೇಲೆ ನಾಳೆ ಮಾಡ್ಕೊಳ್ಳೋಣ, ನಾಳಿದ್ದು ಮಾಡ್ಕೊಳ್ಳೋಣ ಅಂತ ಬೇಜವಾಬ್ದಾರಿ ಇದೆಲ್ಲ ಬರುವ ಸಾಧ್ಯತೆಗಳಿರುತ್ತೆ. ಇದನ್ನು ಬ್ಯಾಲೆನ್ಸ್ ಮಾಡೋದು ಉತ್ತಮ. ಹಾಗಾದರೆ ಈ ತಿಂಗಳು ಒಂದು ಸೂರ್ಯ ಬಲಹೀನನಾಗ್ತಾನೆ, ಕುಜ ಬಲಹೀನನಾಗಿದ್ದಾನೆ. ಈ ಎರಡು ಗ್ರಹಗಳನ್ನು ಬಲಪಡಿಸೋದಕ್ಕೆ ಸೂರ್ಯ ಅಂದ್ರೂ ಅಗ್ನಿತತ್ವ, ಕುಜ ಅಂದ್ರೂ ಅಗ್ನಿತತ್ವ. ಹಾಗಾಗಿ ಅಗ್ನಿತತ್ವದ ದೇವತೆಗಳು ನಿಮಗೆ ನೆಗೆಟಿವ್ ಆಗಿರೋದ್ರಿಂದ ಸ್ವಲ್ಪ ಶೀತದ ಸಮಸ್ಯೆ, ಸ್ವಲ್ಪ ಕಫದ ಸಮಸ್ಯೆ
ಇದೆಲ್ಲ ಕಾಣುವಂಥ ಸಾಧ್ಯತೆಗಳು. ಇದನ್ನು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಸಾಕು. ಒಂದು. ಎರಡನೇದು, ಆದಿತ್ಯ ಹೃದಯ ಮಂತ್ರವನ್ನು ನಿತ್ಯ ಕೇಳುವಂಥದ್ದು ಅಥವಾ ಹೇಳುವಂಥದ್ದು. ಮೂರನೇದು, ಸೂರ್ಯನಿಗೆ ನಮಸ್ಕಾರ ಮಾಡುವಂಥದ್ದು. ಭಾನುವಾರ ಪ್ರತಿ ಭಾನುವಾರ, ತಿಂಗಳಲ್ಲಿ ಒಂದು 4-5 ಭಾನುವಾರ ಬರುತ್ತೆ. ಎಲ್ಲಿದ್ದರೂ ಮಿಸ್ ಮಾಡದೆ ಭಾನುವಾರ ಒಂದು ಅರ್ಧ ಕೆಜಿನೋ 1 kg ಗೋಧಿನೋ ರವೆನೋ ತೊಗೊಂಡೋಗಿ, ನವಗ್ರಹಗಳಲ್ಲಿ ಮಧ್ಯದಲ್ಲಿರ್ತಕ್ಕಂಥ ಗ್ರಹ ಸೂರ್ಯ, ಒಂದು 4 ಬ್ಲೌಸ್ ಪೀಸ್ ತೆಗೆದಿಟ್ಕೊಳ್ಳಿ ಕೆಂಪು ಕಲರು. ಹೋಗ್ತಾ ಒಂದು ಬ್ಲೌಸ್ ಪೀಸು, ಒಂದು ಸ್ವಲ್ಪ ರವೆ ಅಥವಾ ಗೋಧಿ ತೊಗೊಂಡು ಹೋಗಿ ಅರ್ಚಕರಿಗೆ ಹೇಳಿದ್ರೆ ಸೂರ್ಯನಿಗೆ ಬ್ಲೌಸ್ ಪೀಸನ್ನು ಅಥವಾ ರೆಡ್ ಕಲರ್ ಟವಲ್ ತೊಗೊಂಡೋದ್ರೆ ಟವಲನ್ನು ಕೂಡ ಕಟ್ತಾರೆ, ಅಥವಾ ವಸ್ತ್ರ ಯಾವುದಾದ್ರೂ ಆಗ್ಬೋದು, ಕೆಂಪಾಗಿರಬೇಕು. ಅದರ ಜೊತೆಗೆ ರವೆನೋ ಗೋಧಿನೋ ತೊಗೊಂಡೋಗಿರ್ತಲ್ಲ, ಅದನ್ನು ಸ್ವಾಮಿ ಮುಂದಿಟ್ಟು ಒಂದು ಕೆಂಪು ಪುಷ್ಪಗಳಿಂದ ಅರ್ಚನೆ 4 ಭಾನುವಾರ ಅಥವಾ 5 ಭಾನುವಾರ ಬರುತ್ತೆ. ಅರ್ಚನೆ ಮಾಡೋದ್ರಿಂದ ಸೂರ್ಯ ಶಾಂತಿ ಆಗುತ್ತೆ. ಇದು ಮಾಡೋದ್ರಿಂದ ನಿಮಗೆ ಕುಜನೂ ಶಾಂತಿ ಆಗುತ್ತೆ, ಸೂರ್ಯನೂ ಶಾಂತಿ ಆಗುತ್ತೆ. ಕಾರಣ 2 ಅಗ್ನಿತತ್ವ ಗ್ರಹಗಳು. ಇಷ್ಟು ಬಿಟ್ಟು ಬೇರೆ ಏನೂ ಸಮಸ್ಯೆ ಇಲ್ಲ. ರೆಡಿಯಾಗಿರಿ. 18ನೇ ತಾರೀಕಿಗೆ ಗುರುಬಲ ಬರುತ್ತೆ. 48 ದಿನಗಳ ಕಾಲ ನಿಮಗೆ ಗುರುಬಲ ಇರೋದ್ರಿಂದ ಚಿಂತೆ ಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ಸಾಹಸ, ನಿಮ್ಮ ಧೈರ್ಯ, ನಿಮ್ಮ ಪ್ರಯತ್ನ ನಿಮಗೆ ಸಕ್ಸಸ್ಸನ್ನು ಕೊಡುತ್ತೆ. ಯಾವುದೇ ಥರದ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ, ಯಾವುದೇ ನೆಗೆಟಿವ್ ಫೀಲನ್ನು ಮಾಡಬೇಡಿ. ಒಳ್ಳೆಯದೇ ಆಗುತ್ತೆ, ಒಳ್ಳೆಯ ಶುಭ ಫಲನೇ ಸಿಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಕನ್ಯಾ ರಾಶಿಯವರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.